ಫೋನ್ ಮಾಡಿ ಹಾಂ ಲೋಟೆ ಹಾಕಿ ಆಯ್ತಾ ಹಾಂ ಸಾಕು ಫಸ್ಟ್ ಟೈಮ್ ಬಿಸ್ನೆಸ್ ಫೀಲ್ಡ್ಗೆ ಇಳಿದದ್ದು ಎಲ್ಲ ಗ್ರೂಪಲ್ಲಿ ಒಂದು ಪಾರ್ಟ್ನರ್ ಆಗಿ ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಎಲ್ಲ ಒಳ್ಳೆ ಇತ್ತು, ಮತ್ತೆ ಒಳ್ಳೆ ಇತ್ತು, ಈಗ ಏನಾಗಲಿಲ್ಲ, ಎಲ್ಲ ಒಳ್ಳೆ ಇತ್ತು. ಹಲೋ ಗಾಯ್ಸ್, ಇವತ್ತು ನಾವು ನಮ್ಮದು ಕಂಪನಿಯವ್ರದ್ದು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಅದರದ್ದು ಕ್ರಿಕೆಟ್ ಟೂರ್ನಮೆಂಟಿಗೆ ಬಂದಿದ್ದೇವೆ. ನಮ್ಮದ್ರಲ್ಲಿ ಕೆಲವು ಪ್ಯಾಂಥರ್ಸ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಸುಮ್ಮನೆ ಯಾಕೆ ಕೂತ್ಕೊಳ್ಳೋದು ಅಂತ ನಮಗೆ ಒಂದು ಆಪ್ಷನ್ ಇತ್ತು. ಕ್ರಿಕೆಟ್ ಆವತ್ತು ಟೂರ್ನಮೆಂಟಿನ ಅದಕ್ಕೆ ಸ್ಟಾಲ್ ಹಾಕ್ಬೋದು ಅಂತ. ಸೊ ಅದಕ್ಕೆ ನಾವು ಹೊಸತ್ತೊಂದು ಸ್ಟಾಲ್ ಹಾಕುವ ಅಂತ ಇವತ್ತು ಬಂದಿದ್ದೇವೆ. ಸೊ ನಮ್ಮದು ಜರ್ಸಿ ಎಲ್ಲ ರೆಡಿಯಾಗಿದೆ, ಪ್ಯಾಂಥರ್ಸ್ ಮೇನಿಯದ್ದು, ಮತ್ತು ರಿವೀಲ್ ಮಾಡ್ತೇವೆ. ಈಗ ನಮ್ಮದು ಕೆಫೆಗೆ ಲಾಂಚ್ ಎಲ್ಲ ಐಟಮ್ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದೇವೆ. ಬಟ್ ಇನ್ನೂ ನಮ್ಮದು ಪ್ಯಾಂಥರ್ಸ್ದು ಕೆಲವು ಜನ ಬರಲಿಕ್ಕೆ ಉಂಟು. ನಾನು ಮತ್ತು ಅನಂತ್ ಒಂದು ವೆಯ್ಟ್ ಮಾಡ್ತಾ ಇದ್ದೇವೆ ಇಬ್ಬರು. ಇನ್ನು ಬರೋವರಿಗೆ ವೆಯ್ಟ್ ಮಾಡಿ ಬಂದ ಮೇಲೆ ಎಲ್ಲ ಕಟ್ ಮಾಡಿ ಸ್ಟಾರ್ಟ್ ಮಾಡೋದು. ನಮ್ಮದು ಪ್ಲ್ಯಾನ್ ಒಂದೇ, ಆಡೋರು ಆಡಬೇಕು, ಹಣ ಮಾಡೋರು ಹಣ ಮಾಡಬೇಕು. ಗೈಸ್, ನಮ್ಮದು ಪ್ಯಾಂಥರ್ಸ್ ಕೆಫೆ. ನಮ್ಮವರು ಯಾವಾಗ ನೋಡಿದ್ರು ಲೇಟ್. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಇವಾಗ ನೋಡಿ, ನಾನು ಬಂದು ಒಂದು ಅರ್ಧ ಗಂಟೆ ಆಯಿತು. ಇಲ್ಲಿ ಬಂದೆಲ್ಲ ಸೆಟಪ್ ಮಾಡಿಟ್ಟಿದ್ದೀನಿ, ಆದರೆ ಇನ್ನೂ ಯಾರೂ ಬಂದಿಲ್ಲ. ಅಲ್ಲಿ ಮ್ಯಾಚ್ ಎಲ್ಲ ನಡೀತಾ ಇದೆ ನೋಡಿ, ಮ್ಯಾಚ್ ನಡೀತಾ ಇದೆ ಅಲ್ಲಿ. ನಮಗಿನ್ನು ಜನರು ಬಂದಿಲ್ಲ, ಹೆಚ್ಚು ಪ್ರೇಕ್ಷಕರು ಇನ್ನೂ ಬರಬೇಕು. ಟೈಮ್ 7:30 ಆದದಷ್ಟೀಗ. ಸೊ ನಾನು ಬಂದು ಆಲ್ರೆಡಿ ಎಲ್ಲ ಸೆಟಪ್ ಮಾಡ್ತಾ ಇದ್ದೀನಿ ಕ್ಯಾಫೆದ್ದು. ಇನ್ನು ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಮತ್ತು ಯಾವಾಗ ಸ್ಟಾರ್ಟ್ ಮಾಡೋದೆಲ್ಲ ನೋಡುವ. ಲೆಟ್ಸ್ ಸಿ ಹೇಗೆ ನಡೀತದೆ ಅಂತ ಕ್ಯಾಫೆ. ವಿಲ್ ಗಿವ್ ಅಪ್ಡೇಟ್. ನಮ್ಮದು ಪ್ಯಾಂಥರ್ಸ್ ಮೇನಿಯದ್ದು ಅನಂತ ಪ್ರಭು ಗೊತ್ತಲ್ಲ ನಿಮಗೆ, ಅವರು ಇನ್ನೊಬ್ಬರನ್ನು ಕರ್ಕೊಂಬರ್ಲಿಕ್ಕೆ ಅಂತ ಹೋಗಿದ್ದಾರೆ. ಬಟ್ ಈಗ ಅವರು ಎಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಕಾಲ್ಗೂ ಸಿಗ್ತಿಲ್ಲ, ಎಲ್ಲೂ ಸಿಗ್ತಿಲ್ಲ. ಸೊ ಒಬ್ಬರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ಹೋದದ್ದು, ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇನ್ಯಾರು ಹೋಗ್ಲಿಕ್ಕೆ ಗೊತ್ತಿರ್ತದೆ. ನಮ್ಮದು ಪ್ಯಾಂಥರ್ಸ್ ಮೇನಿಯದ್ದು ಪ್ಲೇಯರ್ಸ್ ಇರೋ ಟೀಮ್ ಈಗ ಆಟಕ್ಕೆ ಇಳಿತಾ ಇದೆ. ಆಟ ಆಡಲಿಕ್ಕೆ ಈಗ ಸ್ಟಾರ್ಟ್ ಮಾಡ್ತಾರೆ. ಅವರು ಫೀಲ್ಡಿಂಗ್ ಚೂಸ್ ಮಾಡಿದ್ದಾರೆ. ಸೊ ಇವರದ್ರಲ್ಲಿ 2 ಪ್ಲೇಯರ್ 3 ಪ್ಲೇಯರ್ ಇದ್ದಾರೆ ನಮ್ಮದು ಪ್ಯಾಂಥರ್ಸ್ ಮೇನಿಯದ್ದು. ಸೊ ಅವ್ರಿಗೆ ಆಲ್ ದ ಬೆಸ್ಟ್. ಸಿ ಗಾಯ್ಸ್, ಎಲ್ಲ ಟೀಮ್ಸ್ ಈಗ ಇನಾಗ್ರೇಷನ್ಗೆ ಹೋಗ್ತಾ ಇದ್ದಾರೆ. ಪಿಚ್ ಇನಾಗ್ರೇಷನ್ ಎಲ್ಲ ತಂಡಗಳು ನಮ್ಮ ಪಿಚ್ ಸುತ್ತ ಒಂದು ರೌಂಡ್. ನಮ್ಮದು ಕೆಫೆ ನೋಡ್ತೀರಾ, ದಿಸ್ ಇಸ್ ಅವರ್ ಪ್ಯಾಂಥರ್ಸ್ ಕೆಫೆ. ಇದು ಮದರ್ಲ್ಯಾಂಡ್ ಸೋಡಾ ಶರ್ಬತ್, ಮತ್ತು ಇದು ನನ್ನಾರಿ, ಮತ್ತು ಕಟ್ ಫ್ರೂಟ್ಸ್ ಇದೆ, ಮತ್ತು ಎಗ್ ಇದೆ. ಇದರಲ್ಲಿ ಮೆನು ಇದೆ ನೋಡಿ, ಇಷ್ಟೆಲ್ಲ ಮೆನು ಇದೆ ನಮ್ಮದು. ಮತ್ತು ಆಫರ್ಸ್ ಇದೆ. ಎಲ್ರಿಗೂ ಮತ್ತೊಮ್ಮೆ ಸಿಗುವ. ಪಿಚ್ ಇನಾಗ್ರೇಷನ್ ಆಗ್ತದೆ ಈಗ. ಎಡ್ಮಾರು ಬೈಟ್ ಕೊಡ್ಬೋದಕ್ಕೆ ಬಡ್ಡ ಪ್ರದೀಪ್ ಅವರ ತುಳಸಿ ಸ್ವಲ್ಪ ರೆಡಿ ಆಗ್ತಾ ಉಂಟು. ಎಂತೆಲ್ಲ ಸ್ಪೆಷಲ್ ಉಂಟು. ರೆಡಿ ಮಾಡ್ತಿದ್ದೇವೆ. ರೆಡಿ ಮಾಡುವ ವಿಧಾನ
ಹೀಗೆ ಫಸ್ಟಿಗೆ ಒಂದು ಗ್ಲಾಸಿಗೆ ನೀರು ಹಾಕಬೇಕು, ಆಮೇಲೆ ನೀರನ್ನು ಇನ್ನೊಂದು ಗ್ಲಾಸಿಗೆ ಹಾಕಬೇಕು, ಇನ್ನೊಂದ್ಸಲ ನೀರು ತೆಗಿಬೇಕು, ಮತ್ತೆ ಇನ್ನೊಂದ್ಸಲ ಗ್ಲಾಸಿಗೆ ಹಾಕಬೇಕು, ಮತ್ತೆ ನಾವು ಎಂತ ಮಾಡಬೇಕಂತ ನೋಡಬೇಕು. ಈಗ ಇದರಲ್ಲಿ ಸ್ವಲ್ಪ ಇದು ತೆಗಿದ್ದಾರೆ, ಎಂಥದ್ದು ಬರುವ ಮಾಡಿ ಕೈ ಅಂತ ಲೈನ್ ಹಾಕಿದ್ರ ನೆಕ್ಸ್ಟ್ ಎಂತ ಒಂದು ಪುಂಟಿ ಹಾಕಬೇಕು, ಕುಂಟಬೇಕು, ಕುಂಟಿ ಅದನ್ನು ಸೈಡ್ಗೆ ಇಡಬೇಕು, ಇನ್ನೊಂದು ತಗೊಂಡು ಇನ್ನೊಂದು ಕುಂಟಬೇಕು. ನೀರು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊರೋಣ ಸೊ ಇದನ್ನು ಆಟದಲ್ಲಿ ಮಾರಿ ಖಾಲಿ ಗೋಡ್ದು ಒಂದೇ ಭಯ ಬಿಟ್ಟು ಬರೋದು ಒಂಜಿ ಲೆಕ್ಕ ಒಂಜಿ ಕೇಸ್ ಪಾಡು ಕೌಂಟಿಂಗ್ ಸ್ಟಾರ್ಟ್ ಮಲ್ಕ್ ಮಾರೆ ಅವರ ಬಲೆ ಬಲೆಗೆ ಎಂಕಲ್ ಕಟ್ ಪೂರ ಮಲ್ತೊಂದಿಲ್ಲ ಮುಂದೆ ಬಾರಿ ಬಂಗೋಡು ಬಾರಿ ಕೈತಲ್ಲ ತರ್ಸಿಂದೆ ಬಾರಿ ಬಂಗ ಬರೋದಿಲ್ಲ 3 ಲಿಂಬೆ ಪುಳಿ ಪೂರ ಕಟ್ ಮಲ್ತೊಂದಿಲ್ಲ ಇಂಕಲ್ ಅಂಗಡಿ ಆಲ್ಮೋಸ್ಟ್ ಪ್ರಿಪೇರ್ ಆ್ಯಂಡ್ ತೂವಲ್ಲಿ ನಿಗಲು ಈತ ಐಟಮ್ ಉಂಡು ಮೆನು ತೂತಾರೆ ನಿಗಲು ಆಲ್ರೆಡಿ. ಸೊ ಈತ ಪೂರ ರೆಡಿ ಮಲ್ತ್ಕೊಳ್ದ ನನ್ನ ಕಸ್ಟಮರ್ ಬರ್ರೆ ಮಾತ್ರ ಬಾಕಿ ಇಟ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪೂರ ಬಲೆ 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 ಗೈಸ್ ನಿಗಲ್ಲಿ 10 ರೂಪಾಯಿ ಡಿಸ್ಕೌಂಟ್ ಇಂಕಲ್ಲ ಚಾನಲ್ ತೂದ್ ಬರ್ತು ಓವನಲ್ಲಿ ಯೂಸ್ ಆವಂದಿನ ಮಾತು ಮಲ್ಲ ಬಿಡ್ಸೆ ನಾ ಪೂಸ್ ಇಂಕೆಲ್ಲ ಆರಾಮ್ ಅಲ್ಲಿಗೆ ಬಿತ್ತ ಬೋಲ್ ಅಲ್ಲಿ ಅಲ್ಲ ಅಲ್ಲಿ ಮಸಾಲೆ ಕ್ಯಾಚ್. ಸೊ ನಾವೆಂತ ಮಾಡ್ತಿದ್ದೇವೆ ಅಂದ್ರೆ ಎಲ್ಲಿದ್ದೆ ನಾನು ಅದೇ ಎಲ್ಲ ಬನ್ನಿ ಬನ್ನಿ ನೀವು ಪ್ರಾಸ್ ಎಟ್ 123 ಅಂತ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 10 ರೂಪಾಯಿ ಡಿಸ್ಕೌಂಟ್ ಉಂಟು ನಮ್ಮ ಕ್ಯಾಂಪಸ್ ಕೆಫೆಯಲ್ಲಿ. ವಿಡಿಯೋ ನೋಡಿ ಬಂದವರಿಗೆ 10 ರೂಪಾಯಿ ಡಿಸ್ಕೌಂಟ್ ಉಂಟು. ನೀವು ವಿಡಿಯೋ ನೋಡುವಾಗ ನಮ್ದು ಅಂಗಡಿ ಕ್ಲೋಸ್ ಆಗಿರ್ತದೆ, ಇವತ್ತೇ ಆಗುದಿಲ್ಲ, ಇವತ್ತೇ ಬನ್ನಿ ಸಂಜೆ ಒಳಗೆ ಆಯ್ತಾ. ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 10 ರೂಪಾಯಿ ಡಿಸ್ಕೌಂಟ್. ಸೊ ಅಷ್ಟೇ. ಹಾಯ್ ಗೈಸ್, ಇಲ್ಲಿ ನೋಡಿ ಒಬ್ರು ತಿನ್ಲಿಕ್ಕೆ ಹೋಗಿದ್ದಾರೆ, ನಾವು ಇಲ್ಲಿ ಒಬ್ಬರು ಕೆಲಸ ಮಾಡ್ತಿದ್ದೇವೆ. ಇಷ್ಟೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ನಾದರ್ಲ್ಯಾಂಡ್ ಇದು ಪ್ರಿಪೇರ್ ಆಗ್ತಾ ಉಂಟು. ಸೊ ನಾವು ಫುಲ್ ಬೆಳಿಗ್ಗೆ ನಮ್ದು ರಶ್ ಆಗಿದೆ, ಇದು ಅಂಗಡಿ ಫುಲ್ ರಶ್ ಆಗಿದೆ. ಈ ಸೋಡಾ ಒಬ್ಬ ತೆಗಿಯೋದು ಮಾರೆ, ಇವನಿಗೆ ಯಾರು ಹೇಳುದು ಮಾರೆ. ಇಲ್ಲಿ ನಮ್ದು ಮಾಡೋರು ಜಾಸ್ತಿ ಆಗಿದ್ದಾರೆ, ಕಸ್ಟಮರ್ ಒಂದು ಬರುದು. ಅದಕ್ಕೆ 5-10 ಜನ ಇವರು ತುಳ್ಳಾಡ್ತಾರೆ ಮಾಡ್ಲಿಕ್ಕೆ ನೋಡಿ. ಹೇಗೆ ಪ್ರಿಪೇರ್ ಮಾಡೋದು ಪೇಮೆಂಟ್ ಬ್ರೋ ಫಸ್ಟ್ ಕಸ್ಟಮರ್ ನಮ್ದು ಇದು ಕೊಡ್ತಿದ್ದಾರೆ ಬಟರ್ ಮಿಲ್ಕ್. ಹೇಗುಂಟು ರಿವ್ಯೂ ಕೊಡಿ. ಕಡಕ್ ಉಂಟಂತೆ. ಇನ್ನು ಸಂಜೆ ತನಕ ಒಂದು 10-15 ಗ್ಲಾಸ್ ಕುಡಿಬೋದು ಇವರು. ಒಂದು ಫಸ್ಟ್ ಕಸ್ಟಮರ್ ಒಂದು ಪೇಮೆಂಟ್ ಮಾಡ್ತಿದ್ದಾರೆ.
ಸೊ ಇಲ್ಲಿ ಕಸ್ಟಮರ್ಗಳು ಕ್ಯೂ ಆಗಿದೆ, ರಶ್ ಆಗ್ತದೆ, ನಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಸೆಕೆಂಡ್ ಕಸ್ಟಮರ್ ಥರ್ಡ್ ಕಸ್ಟಮರ್ ಅಲ್ಲಿ ಅವರು ಇಷ್ಟ ಆಗಿ ತಗೊಂಡದ್ರಲ್ಲಿ ಸಹ ಕುಡಿತಿದ್ದಾರೆ. ಸೊ 50 ಯಾವುದಕ್ಕಿಲ್ಲ. ಓಕೆ ಇಲ್ಲಿ ಪ್ರಿಪ್ರೇಷನ್ ಅಂತ ಮಾಡ್ತಿದ್ದಾರೆ, ಮ್ಯಾಚ್ ಆಗ್ತಾ ಉಂಟು, ಇಲ್ಲಿ ರೆಡಿ ಮಾಡ್ತಿದ್ದಾರೆ, ಎಲ್ಲ ಫುಲ್ ಆಡ್ತಿದ್ದಾರೆ. ಯಾರು ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ. ಯಾರು ಹಲೋ ಗೈಸ್, ನಾವಿವತ್ತು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಪ್ಯಾಂಥರ್ಸ್ ಕೆಫೆ ಅವರನ್ನು ನೋಡ್ಬೋದು. ನಾವು ಜಸ್ಟ್ ಇದು ನಮ್ಮ ಟೀಮ್ ಪ್ಯಾಂಥರ್ಸ್ ಅವ್ರದ್ದು. ಹೇಮಂತ್ ಪೂಜಾರಿ, ಪ್ರಸನ್ನ ಶೆಟ್ಟಿ, ರಕ್ಷಿತ್ ಪ್ರಭು, ಆನಂದ್ ಪ್ರಭು ಆ್ಯಂಡ್ ಸುಬ್ಬು ತುಂಬ ಪ್ರಿಪ್ರೇಷನ್ ಎಲ್ಲ ಮಾಡ್ತಿದ್ದೇವೆ. ಬೆಸ್ಟ್ ಆಫ್ ಲಕ್ ಫಾರ್ ದಿಸ್ ಶಾಪ್. ಇವತ್ತು ನಮ್ಮದು ಕೆಫೆ ಒಂದು ಮಾಡಿದ್ದು ಒಂದು ಅನುಭವ ಹೇಗಿತ್ತು ಅನಂತ್ ಅವರೇ? ಕೆಫೆದು ಅನುಭವ ತುಂಬ ಟೈರಿಂಗ್ ಇದ್ರು. ಒಂದು ಸ್ಟ್ರೀಟ್ ವೆಂಡರ್ದು ಲೈಫ್ ಹೇಗಿರುತ್ತೆ, ಸ್ಟ್ರಗಲ್, ಅದೆಲ್ಲ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮಗೆ? ಎಕ್ಸ್ಪೀರಿಯನ್ಸ್ ಆಯಿತು ಬ್ರೋ. ನಾವು ಅನ್ಕೊಂತೇವೆ ಒಂದು ಜ್ಯೂಸು 30 ರೂಪಾಯಿ 40 ರೂಪಾಯಿ ಕೊಡ್ತಾರೆ, ಎಂತ ಅದು ಅಷ್ಟು ಐಟಮ್ಸ್ ಇರ್ತದ, ಅಷ್ಟು ಆಗ್ತದ ಅಂತ. ಬಟ್ ಅವ್ರದ್ದು ಲಾಸ್ ಎಲ್ಲ ನಮಗೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಅದು 20 ರೂಪೀಸ್ ಇದ್ದರೂ, ಎಕ್ಸಾಂಪಲ್ ಒಂದು 10 ರೂಪೀಸ್ ಇದ್ದರೂ ಪ್ರಾಡಕ್ಟು, ಅದು 20 ರೂಪೀಸ್ ವರ್ತ್ ಇರ್ತದೆ ಆ್ಯಕ್ಚುಲಿ. ಅದಕ್ಕೆ ಅಷ್ಟು ಎಫರ್ಟ್ ಆಗ್ತದೆ, ಎಷ್ಟು ಐಟಮ್ಸ್ ವೇಸ್ಟ್ ಆಗ್ತದೆ, ಎಷ್ಟು ಲಾಸ್ ಆಗ್ತದೆ ಅಂತ ಅವ್ರಿಗೆ ಗೊತ್ತು. ಪಾಪ ಅವರು ಶ್ರಮ ಪಡೋದು, ಅಷ್ಟು ಬೆಳಿಗ್ಗೆ ಬಂದು ಅಂಗಡಿ, ಒಂದು ಜ್ಯೂಸ್ ಅಂಗಡಿ ಆಗಲಿ ಯಾವುದಾದ್ರೂ ಸ್ಟ್ರೀಟ್ ಓಪನ್ ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೆ ನಾವೇನು ಹೇಳೋದಂದರೆ, ಒಂದಿನ ಪ್ರಾಫಿಟ್ ಒಳ್ಳೇದಾಗ್ತದೆ ಅಂತ ಡೈಲಿ ಪ್ರಾಫಿಟ್ ಆಗ್ತದೆ ಅಂತ ಅಲ್ಲ, ಒಂದು ಲಾಸು ಆಗ್ಬೋದು. ಲಾಸು ಸಹ ತಡೆಯುವಂಥ ಶಕ್ತಿ ಇರಬೇಕು ಮನುಷ್ಯನಿಗೆ, ಆಗಲೇ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೂಪರ್. ಈಗ ನಮಗೆ ಒಂದು ಈಗ ಸ್ಟ್ರೀಟ್ ಫುಡ್ಡಲ್ಲಿ ಹೇಗೆಲ್ಲ ಅವರು ಅರೇಂಜ್ ಮಾಡ್ತಾರೆ, ಏನೆಲ್ಲ ಕಷ್ಟ ಇರ್ತದೆ ಅವರಿಗೆ, ಮತ್ತು ಯಾವ ಥರ ಅವರು ಪ್ರಾಫಿಟ್ ಥಿಂಕಿಂಗಲ್ಲಿ ಇರ್ತಾರೆ, ಸ್ವಲ್ಪ ಲೈಕ್ ನಾಟ್ ಬಿಗ್ ಅಮೌಂಟ್ ಆಫ್ 100,000 ಆ ಥರ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಪ್ರಾಡಕ್ಟಲ್ಲೇ ಅವರು ಒಂದು ಟ್ರಾನ್ಸಾಕ್ಷನ್ ಮಾಡಿ ಯಾವ ಥರ ಅವ್ರದ್ದು ಸ್ಟ್ರೀಟ್ ಫುಡ್ ಬೇರೆಲ್ಲ ತರ್ಕೊಂಡು ಹೋಗ್ತಾರೆ ಅಂತ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಸೊ ಥ್ಯಾಂಕ್ ಯು ಪ್ಯಾಂಥರ್ಸ್ ಕ್ಯಾಫೆ. ನಮ್ಮದು ಫೈನಲಿ ಎಲ್ಲ ಮುಗಿದಿದೆ, ಎಲ್ಲ ಇನ್ನು ಕ್ಲೋಸ್ ಆಗೋ ಟೈಮು. ನಮ್ಮದು ಈಗ ಒಂದು 2-3-4 ಬಾಟ್ಲಿ ಸೋಡಾ ಉಳಿದಿದೆ, ಮತ್ತು ನೀರು ಅಷ್ಟೇ. ಇದು ನಮ್ಮದು ಕಾರಿ, ಇದರಲ್ಲಿ ಸ್ಟೋರ್ ಮಾಡಿಟ್ಟಿರೋದು, ಮತ್ತೇನಿಲ್ಲ. ಸೊ ಇವತ್ತು ಮ್ಯಾಚ್ ಮುಗೀತು, ಫೈನಲ್ ಎಲ್ಲ ಆಯಿತು, ಟೀಮ್ ಒಂದು ವಿನ್ ಆಗಿದೆ, ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ, ಎಲ್ಲ ಸೂಪರ್ ಎಕ್ಸ್ಪೀರಿಯನ್ಸ್, ಎಲ್ಲ ಬೇರೆ ಬೇರೆ ಸ್ಟೋರಲ್ಲಿ ಇತ್ತು. ಇಲ್ಲಿ ಹೇಗಿತ್ತು ಅನುಭವ ರಕ್ಷಿತ್ ಅವರೇ? ತುಂಬ ಡಿಫ್ರೆಂಟ್ ಆಗಿತ್ತು. ನಾವು ಈ ಥರ ಯೂಶುವಲಿ ಆಗಿ ಯಾವತ್ತೂ ಮಾಡೋದಿಲ್ಲ. ಫಸ್ಟ್ ಟೈಮ್ ನೋಡಿದ್ದೆ ನಾವು ಹೇಗೆ ಸ್ಟಾಲ್ ಇಡೋದು, ಹೇಗೆ ಪ್ಲ್ಯಾನ್ ಎಲ್ಲ ಮಾಡಿ ಹೇಗೆ ಇದೆಲ್ಲ ಆರ್ಗನೈಸ್ ಮಾಡೋದಂತ ಒಂದು ತಲೆಬಿಸಿ ಆಗಿತ್ತು. ಸುಮಾರು ಹೊತ್ತು ನಾವು ಡಿಸ್ಕಷನ್ ಮಾಡಿ ಈ ಥರದೊಂದು ಸ್ಟಾಲ್ ಇಡ್ತೇವೆ ಅಂತ ನಾನು ನಂಬೇ ಇರಲಿಲ್ಲ. ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಕಷ್ಟ ಸಹ ಇತ್ತು ಮೈಸೂರಲ್ಲಿ. ಮತ್ತು ಹೇಗೆ ನಾವು ಸ್ಪೆಂಡ್ ಮಾಡಿದ್ದು ಹೇಗೆ ನಮ್ಗೆ ವಾಪಸ್ ಬರ್ತದೆ ಅದೆಲ್ಲ ತಲೆಬಿಸಿ ಇತ್ತು. ಆದರೂ ಸಹ ಮಾಡಿದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು ನಮಗೆ ಅಷ್ಟೇ. ಈಗ ನಾವು ಅದೆಲ್ಲ ನೋಡ್ಲಿಕ್ಕೆ ಹೋಗೋದಿಲ್ಲ, ಪ್ರಾಫಿಟಾ ಲಾಸಾ ಅಂತ, ಎಷ್ಟು ಬಂತ ಅಷ್ಟೇ ಗಮ್ಮತ್ತು. ಸೂಪರ್ ನೋಡಿ, ಇವ ನಮಗೆ ಕೈ ಕೊಟ್ಟದ್ದು ಅರ್ಧದಲ್ಲಿ, ಇವನು ಮೆಂಬರ್, ಇವರು ನಮಗೆ ಸಪೋರ್ಟರ್ಸ್ ಆಯ್ತಾ. ಅವರು ಫೈನಲ್ ಕುಲ್ಕಿ ಶರ್ಬತ್ ಮಾಡ್ತಾ ಇದ್ದಾರೆ, ಈಗ ನೋಡಿ ಹೆಂಗೆ ಅಲ್ಲಾಡ್ತಿದ್ದಾರೆ. ಅದು ಬರೋದ್ರಲ್ಲಿದೆ, ಪೋರ್ ಮಾಡಿ ಲೋಟೆಗೆ ಹಾಕಿ. ಈಗ ಆಫರ್ 20 ರೂಪೀಸ್ ಆಯ್ತಲ್ಲ, ಕರೆಕ್ಟ್ ರೆಡಿ ಎಷ್ಟು ಆಯ್ತಾ? ಸಾಕು, ಹಾಕಿ ಬಿತ್ತಿದ್ದು ಎಲ್ಲ ದಬ್ಬ ಮಾಡಿದ್ರು. ಹತ್ತು ರೆಡಿ ಮಾಡ್ಬೇಕಂತ. ಮ್ಯಾಚ್ ಕ್ಲೋಸ್ ಆಗಿದೆ. ಈಗ ವಿನ್ನರ್ಸ್ ಎಲ್ಲ ಫೋಟೋ ತೆಗಿತಿದ್ದಾರೆ. ನಮ್ಮದು ನೋಡಿ, ಇಲ್ಲ ಈಗ ಇವರು ವಿಶ್ವೇಶ್ ಅವರು ವಾಟರ್ ಮೆಲನ್ ಜ್ಯೂಸ್ ಮಾಡ್ತಿದ್ದಾರೆ. ಫೈನಲಿ ಎಲ್ಲ ಸೇಲ್ ಮಾಡಿ, ಇವರು ವಿನ್ ಆದ್ರ 40 ರನ್ನು 20ಕ್ಕೆ ಸೇಲ್ ಮಾಡೋದು ಈಗ, ಲಾಸ್ಟಿಗೆಲ್ಲ ಮುಗಿಸ್ಲಿಕ್ಕೆ. ಕ್ಲೋಸಿಂಗ್ ಆಫರ್ ಬಂದಿದ್ದು ದುಡ್ಡು 2020.
ನೋಡಿ ಇವರು ನಮ್ಮದು ಸೈಡ್ನ ಒಂದು ಪಾನಿಪುರಿ ಸ್ಟಾಲ್ ಅವರು, ಇವ್ರದ್ದು 20 ರೂಪಾಯಿ ಅಂತೆ. ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಒಳ್ಳೆ ಪಾನಿಪುರಿ ಎಲ್ಲ ಮಾಡಿದ್ದಾರೆ. ಹೇಗಿತ್ತು ಇವತ್ತಿದ್ದು ಕೆಫೆ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಬಿಸ್ನೆಸ್ ಫೀಲ್ಡಿಗೆ ಇಳಿದದ್ದು. ಎಲ್ಲ ಗ್ರೂಪಲ್ಲಿ ಒಂದು ಪಾರ್ಟ್ನರ್ ಆಗಿ ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಎಲ್ಲವೂ ಒಳ್ಳೆ ಇತ್ತು, ಮತ್ತೆ ಒಳ್ಳೆ ಇತ್ತು. ಈಗ ಏನಾಗಲಿಲ್ಲ, ಎಲ್ಲ ಒಳ್ಳೆ ಇತ್ತು. ಪ್ರಾಫಿಟ್ ಮಾಡಿ ಅಲ್ಲಿಗೆ ಅಡ್ಜಸ್ಟ್ ಮಾಡಿದ್ವಿ. ಅಲ್ಲಿಂದ ಅಲ್ಲಿಗೆ ನಮ್ಗೆ ಯಾವಾಗ ಲಾಸ್ ಆಯಿತು ಎಲ್ಲ ಅಂತ ಹೇಳುವಾಗ ಅಲ್ಲಿಂದ ಅಲ್ಲಿಗೆಲ್ಲ ಮಾಡಿ ಏನೇನು ಕಿತಾಪತಿ ಎಲ್ಲ ಮಾಡಿ ಲಿಸ್ಟ್ ಮಾಡಿದ ಐಟಮ್ಗಿಂತ ಹೊರಗೆ ಹೋಗಿ ತಂದದ ಐಟಮ್ ಜಾಸ್ತಿ ಆಗಿದೆ. ಬಟ್ ಅಲ್ಲಿಗೆ ಮೇಲೆ ಬಂದು ಕರೆಕ್ಟ್ ಆಯಿತು, ಏನು ಲಾಸ್ ಎಲ್ಲ ಆಗಲಿಲ್ಲ. ಸೊ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಮೈ ಟೀಮ್ ಪ್ಯಾಂಥರ್ಸ್ ಮಾನಿಯಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಇಲ್ಲಿ ನೋಡಿ ನಮ್ಮ ಅನಂತ್ ಅವ್ರು ಆಫರ್ ಹಾಕ್ತಿದ್ದಾರೆ. ಆಫರ್ ಅಂತೆ, ಕ್ಲೋಸಿಂಗ್ ಆಫರ್. 100 ಐಟಮ್ನ 100ಗೆ 20ಗೆ ಹಾಕ್ತಿದ್ದಾರೆ ಅವರು. ಸೂರ್ಯ ಮುಳುಗೋ ಟೈಮಲ್ಲಿ ನಾವು ನಮ್ಮ ಕೆಫೆನ ಈಗ ಕ್ಲೋಸ್ ಮಾಡ್ತಾ ಇದ್ದೇವೆ. ಇದು ಗರ್ಲ್ಸ್ ಟೀಮ್, ಅದು ಬಾಯ್ಸ್ ಟೀಮ್ ಫೈನಲ್ ಇದಾಗಿದೆ. ಇದು ರನ್ನರ್ಸ್, ಅದು ವಿನ್ನರ್ಸ್, ಇದು ಗರ್ಲ್ಸ್ ಟೀಮ್. ಮತ್ತು ಇದೆಲ್ಲ ಕ್ರೌಡು. ಇದು ನಮ್ಮದು ಕ್ಯಾಫೆ. ಸುಬ್ಬು ಕ್ಲೋಸಿಂಗ್ ಆಫ್ ಪ್ಯಾಂಥರ್ಸ್ ಕ್ಯಾಫೆ. ಬಾಯ್ ಬಾಯ್.